ಸಂಸಾರವೆಂಬ ಸಾಗರ ದಾಟಲು ಈಶ್ವರನ ಸಾಮೀಪ್ಯ ಕರುಣಿಸಿ ಕೈ ಹಿಡಿದು ಮುನ್ನಡೆಸುವ ಶಕ್ತಿ ಸತ್ಸಂಗಕ್ಕೆ ಇದೆ ಎಂದು ಗುರುಸ್ವಾಮಿ ಹೊನ್ನಾಳ್ ಹೇಳಿದರು. ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಶುಕ್ರವಾರ ಸಂಜೆ ಶ್ರೀಗುರು ಕಾಂತೇಶ್ವರ ಜನಕಲ್ಯಾಣ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಾಸಿಕ ಶಿವಾನುಭವ ಗೋಷ್ಠಿ ಮತ್ತು ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಿ ಉಪನ್ಯಾಸ ನೀಡಿದ ಅವರು, ಮಾನವ ಮೋಕ್ಷ ಸಾಧನೆಗೆ ಸಂಸಾರ ಜಂಜಾಟಗಳಿಂದ ಮುಕ್ತಿ ಹೊಂದಲು ಏರುವ 80 ಕೋಟಿ ಜೀವರಾಶಿಗಳ ಆಧ್ಯಾತ್ಮ ಚೈತನ್ಯ ಶಕ್ತಿಗೆ ಈಶ್ವರ. ಅಂತಹ ಈಶ್ವರನ ಒಲುಮೆಗೆ ಪಾತ್ರರಾಗಲು ಮಾಸಿಕ ಸತ್ಸಂಗ ಏರ್ಪಡಿಸಿ ಸದ್ಭಕ್ತರಿಗೆ ಶಿವ ಧ್ಯಾನ, ಶಿವ ಸ್ಮರಣೆ, ಶಿವ ಚಿಂತನೆಗೆ ಮುಕ್ತ ವೇದಿಕೆ ಕಲ್ಪಿಸಿ ಭಕ್ತರ ಭವರೋಗ ಕಳೆಯುವ ಆಧ್ಯಾತ್ಮಿಕ ಅನುಸಂಧಾನದ ಕಾರ್ಯಕ್ರಮಕ್ಕೆ ಅಡಿಗಲ್ಲು ಹಾಕಿದ ಪೀಠಾಧಿಪತಿ ಶಬ್ರ ಚನ್ನಬಸವ ಶಿವಾಚಾರ್ಯ ಕಾರ್ಯ ಸ್ತುತ್ಯಾಹಾರ ಎಂದರು. ಶ್ರೀ ಶಬ್ರ ಚನ್ನಬಸವ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅವರು ಮಾಸಿಕ ಹುಣ್ಣಿಮೆಯ ಶಿವಾನುಭವ ಗೋಷ್ಠಿಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸತ್ಸಂಗದ ಸದುಪಯೋಗ ಪಡಿಸಿಕೊಂಡು ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಎಂದು ಆಶಿಸಿದರು. ಇದೇ ವೇಳೆ ಯಾದಗಿರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಬಸನಗೌಡ ಪಾಟೀಲ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದ ಸಂಶೋಧನಾ ವಿದ್ಯಾರ್ಥಿ ಮತ್ತು ಪತ್ರಕರ್ತ ಪರಶುರಾಮ ಮಾಳಳ್ಳಿಕರ್ ಹಾಗೂ ಪದವಿ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮತ್ತು ಪತ್ರಕರ್ತ ವೀರೇಶ್ ಭಜಂತ್ರಿ ಇವರುಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಾಡಿನ ಖ್ಯಾತ ಕಲಾವಿದರಾದ ಯಮನೇಶ್ ಯಾಳ್ಗಿ ಹಾಗೂ ಸೋಮನಾಥ ಯಾಳ್ಗಿ ಇವರಿಂದ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಡಾಕ್ಟರ್ ಯಂಕನಗೌಡ ಪಾಟೀಲ್ ನಿರೂಪಿಸಿ ವಂದಿಸಿದರು. ಅಭಿಷೇಕ್ ಪಾಟೀಲ್, ನಿಜಗುಣ ವಿಶ್ವಕರ್ಮ, ಅವ್ವಣ್ಣ ಮಡಿವಾಳ್ಕರ್ ಸೇರಿದಂತೆ ಮಹಿಳೆಯರು, ಮಕ್ಕಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು. ಗುರು ಕೃಪೆಗೆ ಪಾತ್ರರಾದರು.